ಆಗಿ ಫೈನಲಿ ಇದು ಆಸ್ ಎ ಫ್ಯಾನ್ ಆಗಿ ಸೊ ದರ್ಶನ್ ಅವರ ಫ್ಯಾನ್ಗಳಿಗೆ ಏನು ಇಷ್ಟಪಡ್ತೀನಿ? ನೀವೇ ನೋಡ್ತಾ ಇರೋಣ, ಸ್ಟೇಷನ್ ಕರ್ಕೊಂಡು ಹೋಗಿದ್ದ ದಿನದಿಂದ ಹಿಡಿದು ಜೈಲಿಗೆ ಕಳಿಸ್ಕೊಡೋ ದಿನ ಗಂಟ ಅವ್ರ ಅಭಿಮಾನಿಗಳು ಸ್ಟೇಷನ್ ಹತ್ರನೇ ಇದ್ದರು. ಮಳೆ ಬಂದರು, ಬಿಸಿಲಿದ್ರು ಅಲ್ಲೇ ನಿಂತ್ಕೊಂಡು ಕೂಗಾಡಿ ಕಿರ್ಚಾಡಿ ಅವ್ರ ಪ್ರೀತಿ ಅಭಿಮಾನ ತೋರಿಸ್ತಾ ಇದ್ರು. ಕೆಲವೊಬ್ರು ಮಾತಾಡೋದು ಹುಚ್ಚು ಅಭಿಮಾನ, ಮತ್ತೊಂದು ಹಂಗೆ ಹಿಂಗೆ ಅಂತ ಇಲ್ಲ. ಅದು ಅಭಿಮಾನ. ಎಲ್ರಿಗೂ ಫ್ಯಾನ್ಸ್ ಅನ್ನೋದಿರ್ತಾರೆ. ಯಾರೋ ಒಂದು ಮೀಡಿಯಾ ಕೂತ್ಕೊಂಡು ನೋಡ್ತಿದ್ದೆ, ಎಲ್ರಿಗೂ ಫ್ಯಾನ್ಸ್ ಅನ್ನೋದಿದ್ದಾರೆ. ಇವ್ರಿಗೆ ಅದು ಫ್ಯಾನ್ಸ್ ಅಲ್ಲ, ಕಲ್ಟ್ ಅಂತ ಹೇಳ್ತಾ ಇದ್ರು. ಅದು ರಿಯಲ್. ಅದು ಆ ಕಲ್ಟೇ ಅಲ್ಲಿ ನಿಂತಿರೋದು ಇವತ್ತು. ಎಲ್ರಿಗೂ ಎಲ್ಲ ಫ್ಯಾನ್ಸ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರಿಗೂ ಬೇಜಾರಾಗಿದ್ದರೆ ಸಾರಿ. ಮತ್ತು ರೇಣುಕಾ ಸ್ವಾಮಿ ಅವರ ಫ್ಯಾಮಿಲಿಗೆ ಒಂದು ಕ್ಷಮೆ ಕೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಕಡೆಯಿಂದ ತಪ್ಪಾಗೋಗಿದೆ. ಆ ದೇವರು ನಿಮ್ಗೆ ಇನ್ನೂ ಶಕ್ತಿ ಕೊಡಲಿ ಇದನ್ನು ತಡ್ಕೊಳ್ಳೋಕ್ಕೆ. ಥ್ಯಾಂಕ್ ಯು ಸೊ ಮಚ್. ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಪಾಸಿಟಿವ್ ಎರಡು ಕಮೆಂಟ್ ಆಗ್ತಾರೆ. ಫ್ಯಾನ್ಸ್ ವಾರ್ ಅಂತ ಮಾಡ್ತಾರೆ. ಹೌದಾ? ಫ್ಯಾನ್ಸ್ ವಾರಲ್ಲಿ ಈಗ ಆ ಫ್ಯಾನ್ಸ್ ಈ ಫ್ಯಾನ್ಸ್ ಕಮೆಂಟ್ ಆಗ್ತಾರೆ. ನನಗೆ ವಾರ್ ಬಗ್ಗೆ ಎಲ್ಲ ಗೊತ್ತಿಲ್ಲ ಅಣ್ಣ. ನಾವೆಲ್ಲ ವಾರ್ ಮಾಡೋಕೆ ಹೋಗಲ್ಲ ಅಣ್ಣ ಯಾರೂ. ಅದು ಅವ್ರವ್ರು ಅನ್ಕೊಂಡು ಅವ್ರು ಕಮೆಂಟ್ ಹಾಕೊಂಡಾಗ ಅದು ವಾರ್ ಆಗುತ್ತೆ ಅಷ್ಟೇ. ದಯವಿಟ್ಟು ಈ ವಾರ್ ಅದು ಇದು ಯಾವುದೂ ಇಲ್ಲ. ಇವಾಗ ಎಲ್ಲರೂ ಸಿನಿಮಾ, ಇವಾಗ ಒಂದು ನಿಮಿಷ ಅಣ್ಣ, ನಿಮ್ಮ ಪ್ರಶ್ನೆ ಉತ್ತರ ಕೊಟ್ಬಿಡ್ತೀನಿ. ಇವಾಗ ಎಲ್ಲರೂ ಸಿನಿಮಾ ರಿಲೀಸ್ ಆದಾಗ, ಇವಾಗ ಸುದೀಪ್ ಅಣ್ಣನ ಸಿನಿಮಾ ರಿಲೀಸ್ ಆಯಿತು, ಬಾಸ್ ಫ್ಯಾನ್ಸ್ ಹೋಗಿ ನೋಡ್ತಾರೆ. ಶಿವಣ್ಣನ ಫ್ಯಾನ್ಸು ಹೋಗಿ ಸಿನಿಮಾ ನೋಡ್ಕೊಂಡು ಬರ್ತಾರೆ. ಅಪ್ಪು ಸರ್ ಫ್ಯಾನ್ಸ್ ಹೋಗಿ ಸಿನಿಮಾ ನೋಡ್ಕೊಂಡು ಬರ್ತಾರೆ. ಯಾಕೆ? ಅಲ್ಲಿ ಅದು ಕಾಣಿಸ್ತಾ ಇಲ್ವಲ್ಲ ಅಣ್ಣ. ಅವತ್ತು ಹೋಗಿ ನೀವು ಕೇಳಬೇಕಾಯ್ತಲ್ಲ ಸ್ಟಾರ್ ವಾರ್ ಈ ಕಮೆಂಟ್ಸ್ ಎಲ್ಲ ಹಾಕಿದಾಗ ಮಾತ್ರ ಅಣ್ಣ. ಕಮೆಂಟ್ಸು ಒಬ್ಬ ಕಡೆಯಿಂದ ತಪ್ಪಾಗಿ ಹೋಗಿದೆ. ರೇಣುಕಾ ಸ್ವಾಮಿ ಕುಟುಂಬಕ್ಕೆ ಆ ದೇವರು ಧೈರ್ಯ ಕೊಡ್ಲಿ. ಏನು ಗುರು ಅರ್ಥ ಇದು? ಏನು ದರ್ಶನ್ ಅವ್ರು ನಿಜವಾಗ್ಲೂ ಮಾಡಿಬಿಟ್ಟಿದ್ದಾರೆ ಅಂತ ನೀನೇ ಹೇಳ್ತಾ ಇದೆಯಾ ಗುರು? ನನಗೆ ಅರ್ಥ ಆಗ್ತಾ ಇಲ್ಲ. ಮಾತು ಸ್ವಲ್ಪ ಯೋಚನೆ ಮಾಡಿ ಏನು ಮಾತಾಡ್ತಾ ಇದ್ದೀನಿ, ಸ್ವಲ್ಪ ತಿಳುವಳಿಕೆಯಿಂದ ಮಾತಾಡಬೇಕು ಅನ್ನೋದು ಇದಕ್ಕೇನೆ. ಇನ್ನು ಈ ಎವಿಡೆನ್ಸು, ಸಾಕ್ಷಿಗಳು ಇನ್ನೂ ನೀವೇ ಅಪರಾಧಿ ಮಾಡಿಬಿಟ್ರೆ ಕಷ್ಟ ಆಗುತ್ತೆ ಗುರು. ದರ್ಶನ್ ಅವರೇ ಹೊಡೆದಿರೋದಕ್ಕೆ ಪ್ರೂಫ್ ಬೇಕಾಗುತ್ತೆ. ಎಲ್ಲ ಎವಿಡೆನ್ಸು ಇಂಪಾರ್ಟೆಂಟು. ಇನ್ನು ನ್ಯಾಯಾಂಗ ಬಂಧನದಲ್ಲಿದ್ದಾರೆ, ಇನ್ನೂ ಪ್ರೂವ್ ಆಗಿಲ್ಲ. ನಮ್ಮ ಕಡೆಯಿಂದ ತಪ್ಪಾಗೋಯ್ತು ಅಂತ ಹೆಂಗೆ ಹೇಳ್ಬಿಟ್ಟೆ ಗುರು ನೀನು? ನನಗೆ ಅದೇ ಅರ್ಥ ಆಗ್ತಾ ಇಲ್ಲ. ಇದನ್ನ ಏನಾದರೂ ಕರೆಕ್ಟಾಗಿ ದರ್ಶನ್ ಫ್ಯಾನ್ಸ್ ಅವ್ರು ಕೇಳಿಸ್ಕೊಂಡ್ರೆ ಗೋವಿಂದ ಗೋವಿಂದ. ನನಗೆ ಯಾಕೋ ಬೇಜಾರಾಯ್ತು ಗುರು. ಈ ಮಾತನ್ನ ವಾಪಸ್ ತಗೋಬಿಡು ದಯವಿಟ್ಟು. ಇನ್ನೂ ದರ್ಶನ್ ಅವರು ಅಪರಾಧಿ ಅಲ್ಲ. ಅರ್ಥ ಮಾಡ್ಕೊ, ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ. ಇನ್ನೂ ದರ್ಶನ್ ಅವರು ಅಪರಾಧಿ ಅಲ್ಲ. ಇನ್ನೂ ಈ ಕೇಸು ಎಂಕ್ವೈರಲ್ಲೇ ಇದೆ. ಕೇಸಿಗೆ ಮಾತ್ರ ಹಾಕಿರೋದು. ಅರ್ಥ ಮಾಡ್ಕೊಳ್ಳಿ. ಏನಂದ್ರದು ಮಾತಾಡೋದಕ್ಕೆ ಹೋಗಬೇಡಿ. ಇಂಥವ್ರ ಹತ್ರ ಹೋಗಿ ಮೈಕ್ ಹಿಡಿತಾರಲ್ಲ ಅಂಥವ್ರು ಹೊಡಿಬೇಕು ಅಂತ ನನಗನ್ಸುತ್ತೆ ಗುರು. ನಿಮ್ಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮಸ್ಕಾರ.